ರಾಜನಗರ ಅನ್ನೋ ಹಳ್ಳಿಯಲ್ಲಿ ರಾಮಚರಣ್ ಅಂತ ಒಬ್ಬ ಮನುಷ್ಯ ಇದ್ದ. ಅವನ ಹೆಂಡತಿ ಹೆಸರು ಕುಸುಮ, ಮಗಳ ಹೆಸರು ಗುಡಿಯ. ರಾಮಚರಣ್ ಪಾನಿಪುರಿ ಮಾರಿ ಜೀವನ ನಡೆಸ್ತಿದ್ದ. ಆದ್ರೆ ಅವನ ಸಂಪಾದನೆ ತುಂಬಾನೇ ಕಡಿಮೆ ಇತ್ತು. ಇದಕ್ಕೆ ಕಾರಣ ಪಾನಿಪುರಿ ವ್ಯಾಪಾರ ಆಗದೇ ಇರೋದಲ್ಲ, ಬದಲಾಗಿ ಅವನ ಮರೆವಿನ ಸ್ವಭಾವ. ಅಣ್ಣ ರಾಮಚರಣ್, ಸ್ವಲ್ಪ ಒಂದು 10 ರೂಪಾಯಿದು ಪಾನಿಪುರಿ ಕೊಡಿ. ಈಗಲೇ ತಗೋ ರಮೇಶ್. ವಾಹ್ ವಾಹ್ ವಾಹ್, ಎಂತಹ ಅದ್ಭುತವಾದ ಪಾನಿಪುರಿ. ನಿಮ್ಮ ಪಾನಿಪುರಿ ನೀರಿನ ರುಚಿ ಈ ಹಳ್ಳಿಯಲ್ಲಿ ಮಾತ್ರವಲ್ಲ, ಅಕ್ಕಪಕ್ಕದ 10 ಹಳ್ಳಿಗಳಲ್ಲೂ ಸಿಗಲ್ಲ ಅಣ್ಣ. ಅರೆ ಇಷ್ಟೊಂದು ಹೊಗಳಿದ್ದಕ್ಕೆ ತುಂಬ ಧನ್ಯವಾದಗಳಣ್ಣ. ಅದಕ್ಕೆ ಹೇಳೋದು, ರುಚಿ ಊಟದಲ್ಲಿ ಇರಲ್ಲ, ತಿನ್ನೋನ ನಾಲಿಗೆಯಲ್ಲಿ ಇರುತ್ತೆ ಅಂತ. ಹೌದು. ಅರೆ ಆತರ ಏನು ಹೇಳಲ್ವಲ್ಲ ಅಣ್ಣ. ಎಲ್ಲಿ ಹೇಳ್ತಾರೆ, ಯಾರು ಹೇಳ್ತಾರೆ? ಬದಲಾಗಿ ಹೇಳೋದೇನಂದ್ರೆ, ಸೌಂದರ್ಯ ನೋಡೋರು ಕಣ್ಣಲ್ಲಿ ಇರುತ್ತೆ ಅಂತ. ಇದು ನಾಲಿಗೆಯಲ್ಲಿ ರುಚಿ ಇರುತ್ತೆ, ಇದು ಇರುತ್ತೆ, ಯಾರು ಹೇಳ್ತಾರೆ? ಅರೆ ಸೌಂದರ್ಯ ಕಣ್ಣಲ್ಲಿ ಇರಬಹುದಾದ್ರೆ ರುಚಿ ನಾಲಿಗೆಯಲ್ಲಿ ಯಾಕಿರಬಾರ್ದು? ಹೇಳು ರಮೇಶ್, ನೀನೇ ಹೇಳು. ಅರೆ ಯಾಕಿಲ್ಲ. ಅರೆ ಒಂದು ವೇಳೆ ಹಾಗೆ ಇಲ್ದಿದ್ರು, ಇವತ್ತು ನೀವು ಹೇಳಿದ್ರಲ್ಲ, ಇವತ್ತಿನಿಂದ ಹಾಗೆ ಆಗತ್ತೆ ಬಿಡಿ. ಅರೆ ಹೀಗೆ ನಿಧಾನವಾಗಿ ಭಾರತದಲ್ಲಿ ಗಾದೆಗಳು ಹುಟ್ಕೊಳ್ಳೋದು. ಹೌದು, ನೀನು ಹೇಳಿದ್ದು 100ಕ್ಕೆ 100 ಸರಿ ಅಣ್ಣ. ನನ್ನ ಮಾತನ್ನ ಅರ್ಥ ಮಾಡಿಕೊಳ್ಳೋನು ನೀನೊಬ್ಬನೇ ಮಾರಾಯ. ಅರೆ ನೀವಿಬ್ರಿಗೂ ಏನಾದ್ರೂ ಹುಚ್ಚಿಡಿದ್ಯಾ? ನಿಮ್ದೇ ಆದ ಗಾದೆಗಳನ್ನ ಮಾಡ್ಕೊಳ್ತಾ ಇದ್ದೀರಾ? ನನಗೇನು, ಮೊದಲು ನನಗೆ ಪಾನಿಪುರಿ ಕೊಡು, ಆಮೇಲೆ ನಾನು ಇಲ್ಲಿಂದ ಹೋಗ್ತೀನಿ. ಇದ್ದಕ್ಕಿದ್ದಂತೆ ರಾಮಚರಣ್ ಅವನನ್ನ ಕರೆದ. ಅರೆ ನಿಲ್ಲು ರಮೇಶ್, ಅರೆ ದುಡ್ಡು ಕೊಟ್ಟು ಹೋಗು. ಯಾವ ದುಡ್ಡು? ಅರೆ ಅಣ್ಣ, ನಾನು ಆಗ್ಲೇ 10 ರೂಪಾಯಿ ಕೊಟ್ಟಿದ್ದೆ. ಅರೆ ಇಲ್ಲ, ನೀನ್ ಇನ್ನೂ ಏನೂ ಕೊಟ್ಟಿಲ್ಲ ಮಾರಾಯ. ಅರೆ ವಾ ರಾಮಚರಣ್ ಅಣ್ಣ, ನೀವು ಪಕ್ಕಾ ಮರೆವಿನ ಗಿರಾಕಿ. ನೋಡಿ, ನಾನು 10 ನೋಟ್ ಕೊಟ್ಟಿದ್ದೆ, ನೀವೇ ಮರ್ತು ಬಿಟ್ರಿ. ರಾಮಚರಣ್ ತಲೆ ಕೆಡಿಸಿಕೊಂಡ. ನಿಜವೇನು? ಅವನು ನಿಜವಾಗಿಯೂ ಹಣ ತಗೊಂಡಿದ್ದನ ಅಥವಾ ಇಲ್ವಾ? ಪಾಪ ಅವನ ನೆನಪಿನ ಶಕ್ತಿ ಕೈ ಕೊಟ್ಟಿತ್ತು. ರಮೇಶ್ ನಗುತ್ತಲೇ ಅಲ್ಲಿಂದ ಹೊರಟು ಹೋದ. ಅರೆ ಬಾಪ್ರೆ, ನಿಜವಾಗಿಯೂ ನಾನು ದುಡ್ಡು ತಗೊಂಡು ನನಗೆ ನೆನಪಿಲ್ಲವೇನೋ? ಅರೆ ನಾನೇನು ಇಷ್ಟೊಂದು ಮರೆವಿನವನಾಗಿದ್ದೀನಿ? ಅಲ್ಲೇ ನಿಂತಿದ್ದ ಮತ್ತೊಬ್ಬ ವ್ಯಕ್ತಿ, ಇಲ್ಲಿಯವರೆಗೆ ಪಾನಿಪುರಿ ತಿನ್ನುತ್ತಿದ್ದವನು, ಈ ಎಲ್ಲ ದೃಶ್ಯವನ್ನು ನೋಡ್ತಾ ಇದ್ದ. ಅವನ ಮುಖದಲ್ಲಿ ಕಿಡಿಗೇಡಿ ನಗು ಮೂಡಿತು. ಅವನು ರಮೇಶ್ಗಿಂತ 1 ಹೆಜ್ಜೆ ಮುಂದೆ ಹೋದ. ತಗೊಳ್ಳಿ ಅಣ್ಣ, ತುಂಬಾ ಮಜಾ ಬಂತು. ವಾ ಮತ್ತು ಹೌದು, ನನ್ನ 10 ರೂಪಾಯಿ ನೋಟನ್ನ ವಾಪಸ್ ಕೊಡಿ. ನಾನು 20 ರೂಪಾಯಿ ಕೊಟ್ಟಿದ್ದೆ. 20 ರೂಪಾಯ? ಅರೆ ನನಗಂತೂ ನೆನಪೇ ಇಲ್ಲ. ಹೌದು ಅಣ್ಣ, ಈಗ ನೆನಪು ಮಾಡಿಕೊ. 10 ರೂಪಾಯಿಗೆ ಪಾನಿಪುರಿ ತಿಂದಿದ್ದೀನಿ, 10 ವಾಪಸ್ ಕೊಡು. ಪಾಪ ರಾಮಚರಣ್ ಮತ್ತೆ ಗೊಂದಲದಲ್ಲಿ ಬಿದ್ದ. ಭಯಪಡುತ್ತಲೇ ತನ್ನ ಜೇಬ್ನಿಂದ 10 ರೂಪಾಯಿ ನೋಟನ್ನು ತೆಗೆದು ಆ ವ್ಯಕ್ತಿಗೆ ಕೊಟ್ಟ. ಅಂದರೆ ಪಾನಿಪುರಿಯನ್ನು ತಿನ್ನಿಸಿದ, ಜೊತೆಗೆ ತನ್ನ ದುಡ್ಡನ್ನೂ ಕೊಟ್ಟ. ಹೇ ಭಗವಂತ, ನನಗೆ ಏನೂ ನೆನಪೇ ಇರಲ್ವಲ್ಲ. ಈ ಮೆದುಳನ್ನ ನಾನೇನು ಮಾಡಲಿ? ಒಂದು ದಿನ ಇದು ನನ್ನ ಸತ್ಯಾನಾಶ ಮಾಡದಿರಲಿ. ಹೀಗೆ ದಿನಗಳು ಉರುಳಿದವು. ರಾಮಚರಣ್ನ ಗಾಡಿಯ ವ್ಯಾಪಾರವಂತೂ ಚೆನ್ನಾಗಿ ನಡೀತಿತ್ತು. ಆದರೆ ಮನೆಯಲ್ಲಿ 1 ರೂಪಾಯಿ ಕೂಡ ಉಳಿತಿರ್ಲಿಲ್ಲ. ಅವನ ಈ ಮರೆವಿನ ಸ್ವಭಾವಕ್ಕೆ ಇಡೀ ಕುಟುಂಬವೇ ಬಲಿಯಾಗಿತ್ತು. ಒಂದು ದಿನದ ಮಾತು. ರಾಮಚರಣ್ ಸಂಜೆ ಪಾನಿಪುರಿ ಮಾರಿ ವಾಪಸ್ ಬರ್ತಾ ಇದ್ದ. ಆ ದಿನ ಅವನು ತನ್ನ ಸ್ವಂತ ಮನೆಯನ್ನೇ ಮರೆತು ತನ್ನ ಮನೆಯ ಬದಲು ಪಕ್ಕದ ಮನೆ ಗೋಪಾಲ್ನ ಅಂಗಳಕ್ಕೆ ನುಗ್ಗಿದ. ಅರೆ ಓ ರಾಮಚರಣ್, ನಮ್ಮ ಮನೆಯಲ್ಲಿ ಏನ್ ಮಾಡ್ತಾ ಇದೀಯಾ? ಅರೆ ಇದು ನನ್ನ ಮನೆ ಅಲ್ವಾ? ಹೊರಗೆ ನಡಿ. ದೊಡ್ಡ ಮರೆವಿನ ಗಿರಾಕಿ. ಹೊರಗೆ ನಿಂತಿದ್ದ ಹಳ್ಳಿಯ ಜನರು ಜೋರಾಗಿ ನಗು ಶುರು ಮಾಡಿದ್ರು. ಅರೆ ನೋಡಿ, ರಾಮಚರಣ್ ತನ್ನ ಮನೆಯನ್ನೇ ಮರ್ತ್ಬಿಟ್ಟಿದ್ದಾನೆ ಅಣ್ಣ. ಅರೆ ಅಣ್ಣ, ಇವನು ಈಚೆಗೆ ದೊಡ್ಡ ಮರವಿನ ಆಸಾಮಿ ಆಗ್ತಿದ್ದಾನೆ. ಹೌದರೆ ರಾಮಚರಣ್, ಈಗ ಮಿತಿಯೇ ಮೀರಿ ಹೋಯಿತು. ಬನ್ನಿ ಮನೆಗೆ. ಕುಸುಮ ಅವನ ಕೈ ಹಿಡಿದು ಎಳೆದುಕೊಂಡು ಒಳಗೆ ಕರೆದೊಯ್ದಳು. ನಿಮ್ಮ ಚಿಕಿತ್ಸೆ ಮಾಡಿಸ್ಕೊಳ್ಳಿ, ಇಲ್ವಾದ್ರೆ ಒಂದು ದಿನ ಯಾರ ಕೈಯಲ್ಲಾದ್ರೂ ಸರಿಯಾಗಿ ಪೆಟ್ಟು ತಿಂತೀರಾ. ಅರೆ ನಾನು ಗೊತ್ತಿಲ್ಲ ಹೇಗೆ. ಅರೆ ಈಗ ಅದನ್ನ ಬಿಡಿ,
ಬನ್ನಿ ಊಟ ಕೂತ್ಕೊಳ್ಳಿ. ಹೀಗೆ ದಿನಗಳು ಕಳೀತಿದ್ದವು. ಇದ್ದಕ್ಕಿದ್ದಂತೆ ಊರಿನಲ್ಲಿ ಕಳ್ಳತನದ ಘಟನೆಗಳು ಶುರುವಾದವು. ಒಬ್ಬರ ಮನೆಯಿಂದ ಒಡವೆಗಳಿದ್ದ ಒಂದು ಸಣ್ಣ ಪೆಟ್ಟಿಗೆ ನಾಪತ್ತೆಯಾಯಿತು. ಜನರು ಆತಂಕಗೊಂಡರು ಮತ್ತು ಅನುಮಾನದ ಮುಳ್ಳು ನೇರವಾಗಿ ರಾಮಚರಣ್ ಕಡೆಗೆ ತಿರುಗಿತು. ಅರೆ ಎಲ್ರೂ ಕೇಳಿ, ಅರೆ ಬೇರೆ ಯಾರಾಗಿರೋಕ್ ಸಾಧ್ಯ? ಇದೇ ರಾಮಚರಣ್ ಆಗಿರ್ಬೇಕು. ಅರೆ ಇಲ್ಲ ಇಲ್ಲ ಅಣ್ಣ, ಅರೆ ನಾನು ಯಾರ ವಸ್ತುಗಳನ್ನು ತಗೊಂಡಿಲ್ಲ. ನನ್ನ ಮಗಳು ಗುಡಿಯಾಳ ಮೇಲಾಣೆ, ನಾನು ಯಾರ ವಸ್ತುವನ್ನೂ ತಗೊಂಡಿಲ್ಲ. ಹೌದು, ನನ್ನ ರಾಮಚರಣ್ ಹಾಗೇನೂ ಮಾಡಿರಲ್ಲ. ಅವರು ಮರೆವು ಸ್ವಭಾವದವರಾಗಿರ್ಬೋದು, ಆದ್ರೆ ಕಳ್ಳರಲ್ಲ. ನನ್ನಪ್ಪ ಕೆಟ್ಟವರಲ್ಲ, ಎಲ್ರೂ ಸುಳ್ಳು ಹೇಳ್ತಾ ಇದ್ದಾರೆ. ಊರಿನ ಮುಖಂಡ ಧರ್ಮಪಾಲ್ ಅಲ್ಲಿಗೆ ಬಂದ. ಅವನ ಗಂಭೀರ ಧ್ವನಿ ಎಲ್ಲರನ್ನೂ ಸುಮ್ಮನಾಗಿಸಿತು. ಅರೆ ನಿಲ್ಲಿಸಿ. ಆರೋಪ ಸಾಬೀತಾಗುವವರೆಗೆ ಯಾರನ್ನು ದೋಷಿ ಅಂತ ಮಾಡಬೇಡಿ. ಕಾನೂನಿಗಿಂತ ಯಾರು ಮೇಲಲ್ಲ, ತಿಳಿಯುತ್ತೆ? ಅರೆ ಆದ್ರೆ ಮುಖಂಡ್ರೆ, ಎಲ್ರಿಗೂ ಗೊತ್ತು ಇವನು ನಂಬರ್ 1 ಮರೆವಿನ ಗಿರಾಕಿ. ಹೌದು. ಅರೆ ಹೇಳಿದನಲ್ಲ, ಸಾಕ್ಷಿ ಇಲ್ಲದೆ ಯಾರ ಮೇಲೂ ಬೆರಳು ಮಾಡಬೇಡಿ. ಆದ್ರೆ ಕೆಲವರು ಒಪ್ಪಿಕೊಳ್ಳೋಕೆ ಸಿದ್ಧರಿರಲಿಲ್ಲ. ರಾಮಚರಣ್ ಪಾನಿಪುರಿ ಮಾರಿ ಸುಸ್ತಾಗಿ ಮನೆಗೆ ಬರ್ತಾ ಇದ್ದ. ಇದ್ದಕ್ಕಿದ್ದಂತೆ ಕತ್ತಲೆಯಲ್ಲಿ ಮುಖವಾಡ ಹಾಕೊಂಡಿದ್ದ ಕೆಲವರು ಅವನನ್ನು ಸುತ್ತುವರಿದ್ರು. ಯಾರು ನೀವು? ಯಾರು? ಕಳ್ಳ, ಈಗ ನಿಜ ಬಾಯ್ ಬಿಡು. ಇದು ತಗೋ, ಇದು ತಗೋ, ಇದು ತಗೋ. ಊರಿನ ನಿರ್ಜನ ಗದಿಯಲ್ಲಿ ನರುಳುವಿಕೆ ಪ್ರತಿಫಲಿಸುತ್ತಿತ್ತು. ರಾಮಚರಣ್ ಗಾಯಗೊಂಡು ಹಾಸಿಗೆಯ ಮೇಲೆ ಬಿದ್ದಿದ್ದ. ಅವನ ದೇಹದ ಮೇಲೆ ಪಟ್ಟಿಗಳನ್ನು ಕಟ್ಟಲಾಗಿತ್ತು ಮತ್ತು ಕಣ್ಣುಗಳಲ್ಲಿ ಅಸಹಾಯಕತೆ ಇತ್ತು. ಮನೆಯ ಮೂಲೆ ಮೂಲೆಯು ನೋವಿನಿಂದ ನರಳುತ್ತಿರುವಂತಿತ್ತು. ಕುಸುಮಳ ಮುಖ ಚಿಂತೆಯಿಂದ ಬಾಡಿ ಹೋಗಿತ್ತು ಮತ್ತು ಚಿಕ್ಕ ಗುಡಿಯಾಳ ಕಣ್ಣುಗಳಲ್ಲಿ ಪ್ರಶ್ನೆಗಳು ತೇಲುತ್ತಿದ್ದವು. ಅಪ್ಪ, ನಿಮ್ಮನ್ನ ಯಾರು ಹೊಡೆದ್ರು? ನೀವ್ ಯಾರಿಗೂ ಏನೂ ತೊಂದರೆ ಮಾಡಿಲ್ಲ, ಆದ್ರೂ ಎಲ್ರೂ ಯಾಕೆ ಹೊಡೆದ್ರು? ಮಗಳೇ, ಅವ್ರು ನನ್ನ ಕಳ್ಳ ಅಂತ ತಿಳಿದುದು ಹೊಡೆದಿದ್ದಾರೆ, ಆದ್ರೆ ನಾನು ನಿರ್ದೋಷಿ. ಇದು ನನ್ನ ಹಣೆ ಬರಹ. ಹೇ ಭಗವಂತ, ಯಾವ ದಿನ ತೋರಿಸ್ಬಿಟ್ಟೆ. ಈಗ ಮನೆ ಹೇಗ್ ನಡೆಯುತ್ತೆ? ಗಾಡಿಯನ್ನ ಯಾರು ಹಾಕ್ತಾರೆ? ಅಮ್ಮ, ನನ್ನ ಹೆಸರು ಭೋಲಾರಾಮ್. 2 ರೊಟ್ಟಿ ಸಿಕ್ಕರೆ ಪುಣ್ಯ ಆಗ್ತಿತ್ತು. ಅನೇಕ ದಿನಗಳಿಂದ ಹೊಟ್ಟೆ ಖಾಲಿ ಇದೆ. ನಮ್ಮ ಮೇಲೆ ಈಗಾಗ್ಲೇ ಕಷ್ಟಗಳ ಬೆಟ್ಟವೇ ಬಿದ್ದಿದೆ. ಮತ್ತೆ ನೀನು ಭಿಕ್ಷೆ ಬೇಡೋಕೆ ಬಂದಿದ್ಯಾ? ಹೋಗು ಇಲ್ಲಿಂದ. ಕೋಪ ಮಾಡ್ಕೋಬೇಡಿ. ನೀವು ಒಪ್ಪಿಗೆ ಕೊಟ್ರೆ ನಾನು ನಿಮಗೆ ಸ್ವಲ್ಪ ಸಹಾಯ ಮಾಡ್ಬೋದಾ? ನೀನು ಹರೆ, ನೀನೇ ಒಬ್ಬ ಭಿಕ್ಷುಕ, ನಮ್ಗೇನ್ ಸಹಾಯ ಮಾಡ್ತೀಯಾ? ಹೌದು, ನಾನು ಭಿಕ್ಷುಕನೇ. ಜೊತೆಗೆ ನೋಡಿ, ಕುಂಟ ಕೂಡ. ಆದ್ರೆ ಕೈ ಕಾಲುಗಳು ನಡೀತಾ ಇದೆಯಲ್ಲ, ಕೆಲಸ ಮಾಡುವ ಶಕ್ತಿ ಇನ್ನೂ ಇದೆ. ನೀವು ಪಾನಿಪುರಿ ಮಾರ್ತೀರಲ್ವಾ? ಆ ಗಾಡಿಯನ್ನ ನನಗೆ ಕೊಡಿ, ನಾನು ಮಾರ್ತೀನಿ. ಲಾಭದಲ್ಲಿ ಸ್ವಲ್ಪ ಪಾಲು ನನಗೆ ಕೊಡಿ. ಎಲ್ಲಾದ್ರೂ ನಮ್ ಗಾಡಿಯನ್ನೇ ತಗೊಂಡು ಓಡ್ ಹೋಗ್ಬಾರ್ದು. ಅರೆ ಕುಸುಮ, ನಮ್ಮತ್ರ ಬೇರೆ ದಾರಿ ಇಲ್ಲ. ಮನೆ ನಡೆಸಲೇಬೇಕಲ್ಲ. ಇವನು ಕುಂಟ, ಗಾಡಿಯನ್ನ ಹೇಗ್ ಓಡಿಸ್ತಾನೆ? ನಾನ್ ನಡೆಯಲ್ಲ, ಒಂದು ಕಡೆ ನಿಲ್ತೀನಿ, ಜನರೇ ಬರ್ತಾರೆ. ಆದ್ರೆ ಹಣ ತರೋದು ನನ್ನ ಜವಾಬ್ದಾರಿ. ಅವರು ಬರ್ತಾರೆ ಬಿಡಿ, ನಾನು ನಡೆಯಲ್ಲ, ಒಂದು ಕಡೆ ನಿಲ್ತೀನಿ, ಜನರೇ ಬರ್ತಾರೆ. ಆದ್ರೆ ಹಣ ತರೋದು ನನ್ನ ಜವಾಬ್ದಾರಿ. ಅವರು ಬರ್ತಾರೆ ಬಿಡಿ. ಬಹಳ ಯೋಚಿಸಿದ ಮೇಲೆ ಕುಸುಮ ಅನಿವಾರ್ಯವಾಗಿ ಒಪ್ಪಿಕೊಂಡಳು. ಮರುದಿನ ಬೆಳಿಗ್ಗೆಯಿಂದಲೇ ಭೋಲಾರಾಮ್ ಕುಂಟುತ್ತಾ ಗಾಡಿಯ ಬಳಿ ನಿಂತಿದ್ದ. ಅವನ ಮುಖದಲ್ಲಿ ದೃಢ ಸಂಕಲ್ಪದ ಹೊಳಪಿತ್ತು. ಅರೆ ನೋಡಿ, ಮೊದಲು ಮರೆವಿನವನು ಪಾನಿಪುರಿ ಮಾರ್ತಿದ್ದ, ಈಗ ಕುಂಟ ಮಾರ್ತಿದ್ದಾನೆ. ಈ ಗಾಡಿಯು ಒಂದು ದಿನ ಅವನ ಕಾಲುಗಳ ತರಾನೇ ಡಗಮಗಾಯಿಸುತ್ತೆ ಅನ್ಸುತ್ತೆ ಅಣ್ಣ. ಜನರು ನಗ್ತಾ ತಮಾಷೆ ಮಾಡ್ತಿದ್ರು, ಆದ್ರೆ ಭೋಲಾರಾಮ್ ಅದಕ್ಕೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಅವನು ಶಾಂತವಾಗಿ ಗ್ರಾಹಕರಿಗೆ ಪಾನಿಪುರಿ ಕೊಡ್ತಾ ಇದ್ದ. ಆದ್ರೆ ಈ ಮಧ್ಯೆ ಊರಿನ ಪರಿಸ್ಥಿತಿ ಬಿಗಡಾಯಿಸುತ್ತಲೇ ಇತ್ತು. ಕಳ್ಳತನದ ಘಟನೆಗಳು ನಿಲ್ಲುವ ಲಕ್ಷಣಗಳೇ ಇರಲಿಲ್ಲ. ಮುಖಂಡ್ರೆ, ಹೇಳ್ತಿದ್ದೀವಿ ಕೇಳಿ. ಕಳ್ಳ ಸಿಕ್ಕಿ ಬೀಳದಿದ್ರೆ ನಾವು ಊರ್ ಬಿಟ್ಟು ಹೋಗ್ತೀವಿ.
ಹೇಳ್ತಿದ್ದೀವಿ. ನನ್ನ ಮಾಂಗಲ್ಯ ಕೂಡ ಹೋಯ್ತು. ಹೀಗಾದ್ರೆ ಹೇಗೆ? ಮುಖಂಡ್ರೆ, ನಿಮ್ಮಿಂದೇನೂ ಆಗಲ್ಲ, ನೀವು ಸುಮ್ಮನೆ ಕೂತಿರಿ. ಅರೆ ಶಾಂತಿ, ಕಾಪಾಡಿ. ಅರೆ ನಾನು ಕೂಡ ಕಳ್ಳ ಸಿಕ್ಕಿ ಬೀಳ್ಬೇಕು ಅಂತಾನೆ ಬಯಸ್ತೀನಿ, ಆದ್ರೆ ತಾಳ್ಮೆ ಇರ್ಬೇಕು. ಆಗ ಇದ್ದಕ್ಕಿದ್ದಂತೆ ಸುದ್ದಿ ಹರಡಿತು, ಊರಿನ ಹುಡುಗ ರಮೇಶ್ ಮನೆ ಬಿಟ್ಟು ಓಡಿ ಹೋಗಿದ್ದಾನೆ ಅಂತ. ಏನಂದೆ? ರಮೇಶ್ ಓಡೋದ್ನಾ? ಅಂದ್ರೆ ಅವನೇ ಕಳ್ಳ, ಎಲ್ಲಾ ವಸ್ತುಗಳನ್ನ ಎತ್ಕೊಂಡು ಓಡೋದ. ನೋಡಿದ್ರ, ನಾವೇ ಮೊದಲೇ ಹೇಳಿದ್ವಿ ನಾವು. ಈಗ ನಿಮ್ಮ ಕೆಲಸವೇನಿದೆ ಮುಖಂಡ್ರೆ, ಹೇಳಿ. ಇಲ್ಲ ಹೇಳ್ಬಿಡಿ, ಈಗ ನೀವೇ ಹೇಳಿ. ಅರೆ ಹೇ ಭಗವಂತ, ಅರೆ ನಿಜಕ್ಕೂ ಈಗ ಏನಾಗುತ್ತೋ? ಊರಿನಲ್ಲಿ ಕೋಲಾಹಲ ಉಂಟಾಯಿತು. ಜನರು ರಮೇಶನನ್ನ ಬೈಯೋಕೆ ಶುರು ಮಾಡಿದ್ರು. ಊರಿನವರ ಕೋಪ ಮುಖಂಡನ ಮೇಲೂ ತಿರುಗಿತ್ತು. ಈ ಮಧ್ಯೆ ಬೋಲಾರಾಮ್ನ ಜೋರಾದ ಧ್ವನಿ ಕೇಳಿಸ್ತು. ಅರೆ ರಮೇಶ್ ಕಳ್ಳನಲ್ಲ, ಕಳ್ಳ ಬೇರೆ ಯಾರೋ ಇದ್ದಾರೆ. ಅರೆ ಏನು? ಏನ್ ಹೇಳ್ತಾ ಇದೀಯಾ? ಸುಳ್ಳು ಹೇಳ್ತಿದ್ಯಾ ನೀನು? ಅರೆ ನಮ್ ವಸ್ತುಗಳನ್ನ ಯಾರು ತಗೊಂಡು ಹೋದ್ರು ಹೇಳು. ನೀನೇ ಹೇಳು. ಹಾಗಾದ್ರೆ ಯಾರ್ ಕಳ್ಳ ಅಣ್ಣ, ಹೇಳು. ನನಗೆ ಕಳ್ಳ ಯಾರು ಅಂತ ಗೊತ್ತಿಲ್ಲ, ಆದ್ರೆ ರಮೇಶನ ಅಸಲಿ ಗುಟ್ಟು ನಾನು ಹೇಳ್ತೀನಿ. ಅವನು ಯಾರ ವಸ್ತುವನ್ನು ತಗೊಂಡು ಓಡಿ ಹೋಗಿಲ್ಲ, ಅವನು ತನ್ನ ಪ್ರೀತಿಯ ಜೊತೆ ಓಡಿ ಹೋಗಿದ್ದಾನೆ. ಪ್ರೀತಿ? ಯಾರ್ ಪ್ರೀತಿ? ಅರೆ ಊರಿನ ಗೋಪಾಲ್ನ ಮಗಳು ಇಲ್ಲಿ. ಅರೆ ಅಣ್ಣ, ಇವ್ನು ನಿಜ ಹೇಳ್ತಿದ್ದಾನಣ್ಣ. ನಾನು ಈ ವಿಷಯವನ್ನ ಮುಚ್ಚಿಡ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಗೊತ್ತಾಯ್ತಾನೆ ರಹಸ್ಯಗಳು ಎಲ್ಲಡಗುತ್ತವೆ ಅಂತ. ಅವಳು ನಮ್ಮ ಮಾನ ಹರಾಜ್ ಹಾಕಿ. ಇದನ್ನ ಕೇಳುತ್ತಲೇ ಊರಿನ ಕಟ್ಟೆಯಲ್ಲಿ ಮೌನ ಆವರಿಸಿತು. ಎಲ್ಲರೂ ಒಬ್ರಿಗೊಬ್ರು ಮುಖ ನೋಡಕ್ಕೆ ಶುರು ಮಾಡಿ, ಯಾರ ಬಾಯಿಂದಲೂ ಮಾತು ಹೊರಬರಲಿಲ್ಲ. ಅರೆ ಅಂದ್ರೆ ಕಳ್ಳತನ ಗಿಳತನ ಏನಿಲ್ಲ, ಅಂದ್ರೆ ಇದು ಪ್ರೀತಿ ಪ್ರೇಮದ ಕತೆ ನಡೀತಾ ಇದೆ ಅಣ್ಣ. ಕುಚ್ ಕುಚ್ ಹೋತಾ ಹೇ ಕತೆ ನಡೀತದೆ. ಇದು ಶಾರುಖ್ ಕಾಜೋಲ್ ಕತೆ. ಹೇ ಭಗವಂತ, ಇದೇನೋ ಬೇರೆದೇ ವಿಷಯ ಹೊರಬಂತು. ಅಂದ್ರೆ ಅಸಲಿ ಕಳ್ಳ ಇನ್ನು ಊರಿನಲ್ಲೇ ಇದ್ದಾನೆ, ಮತ್ತು ನಾವೆಲ್ಲರೂ ಸುಮ್ಮನೆ ರಮೇಶನ್ಗೆ ಬೈತಿದ್ವಿ. ಹೇಳು, ಆದ್ರೆ ಬೋಲಾರಾಮ್, ನಿನಗಿಷ್ಟೆಲ್ಲ ಹೇಗ್ ಗೊತ್ತಾಯ್ತು? ಅರೆ ಹೌದು ಬೋಲಾರಾಮ್, ನಿಮ್ಗಿಷ್ಟು ದೊಡ್ಡ ರಹಸ್ಯ ಹೇಗ್ ಗೊತ್ತಾಯ್ತರೆ? ಎಲ್ಲಾದ್ರೂ ನೀನು... ಹೌದು, ನೀನೇ ನಮ್ಗೆ ಮೋಸ ಮಾಡಿಲ್ಲ ತಾನೆ? ಅರೆ ಅಣ್ಣ, ತಪ್ಪಾಗಿ ತಿಳ್ಕೊಬೇಡಿ. ಸತ್ಯ ಏನಂದ್ರೆ ರಮೇಶ್ ಮತ್ತೆ ಇಮ್ಲಿ ಪದೇ ಪದೇ ನನ್ನ ಪಾನಿಪುರಿ ಗಾಡಿಯ ಬಳಿ ಬರ್ತಾ ಇದ್ರು. ಅಲ್ಲೇ ನಾನು ಅವರ ಮಾತುಗಳನ್ನು ಕೇಳಿಸ್ಕೊಂಡಿದ್ದೆ ಅಣ್ಣ. ಮತ್ತೆ ಗೋಪಾಲಣ್ಣ, ಸರೋಜಾ ಅತ್ತಿಗೆ, ಇದರಲ್ಲಿ ನಿಮ್ಮ ಮಾನ ಹೋಗುವಂಥದ್ದು ಏನೂ ಇಲ್ಲ. ನಿಮ್ಮ ಮಗಳು ಕಳ್ಳತನ ಮಾಡಿಲ್ಲ, ಬದಲಾಗಿ ಪ್ರೀತಿ ಮಾಡಿದ್ದಾಳೆ. ನೀವೇನಾದ್ರೂ ಒಪ್ಕೊಂಡಿದ್ರೆ ಇವತ್ತು ಅವರು ಓಡಿ ಹೋಗುವ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಸರಿ ಹೇಳ್ತಿದ್ದೀಯ. ಹೌದು, ನಾವೇ ಅವಳ ಮಾತುಗಳನ್ನು ಕೇಳಿಸ್ಕೊಡ್ಲಿಲ್ಲ ಅಣ್ಣ. ಗೋಪಾಲ್ ಮತ್ತು ಸರೋಜಾ ಅವನ ಮಾತುಗಳನ್ನ ಕೇಳಿ ಸುಮ್ಮನೆ ತಲೆಬಾಗಿ ಅಲ್ಲಿಂದ ಹೊರಟು ಹೋದ್ರು. ಆದ್ರೆ ಪ್ರಶ್ನೆ ಮಾತ್ರ ಹಾಗೆ ಉಳಿಯಿತು, ಕೊನೆಗೆ ಕಳ್ಳ ಯಾರು? ಮರುದಿನ ಮುಖಂಡ ಧರ್ಮಪಾಲ್ನ ಕೆಲಸದವನು ಹರಿರಾಮ್ ಬೋಲಾರಾಮ್ನನ್ನ ತಮಾಷೆ ಮಾಡಲು ಕುಂಟುತ್ತ ಬಂದು ಹೇಳಿದ, ಲೇ ನಡಿಯೋ ಕುಂಟ, ಲೇ ನನ್ಗೂ ನಿನ್ನ ಫೇಮಸ್ ಪಾನಿಪುರಿ ಸ್ವಲ್ಪ ಹಾಕ್ ನೋಡೋಣ. ಓ ಅಣ್ಣ, ತಮಾಷೆ ಮಾಡಬೇಡ, ಕೂತ್ಕೋ, ನಾನು ಮಾಡಿಕೊಡ್ತೀನಿ. ಹರಿರಾಮ್ ಪಾನಿಪುರಿ ತಿನ್ನಲು ಶುರು ಮಾಡಿದ. ಆಗ ಕೆಲವರ ಕಣ್ಣು ಅವನ ಮೇಲೆ ಬಿತ್ತು. ಊರಿನಲ್ಲಿ ಯಾವ ಸರ ಕಳ್ಳತನವಾಗಿದೆ ಅಂತ ರಿಪೋರ್ಟ್ ಆಗಿತ್ತೋ ಅದೇ ಸರ ಅವನ ಕುತ್ತಿಗೆಯಲ್ಲಿ ಹೊಳಿತಾ ಇರೋದನ್ನ ಅವರು ನೋಡಿದ್ರು. ಹೇ ಅಣ್ಣ, ಈ ದೇವ್ರೆ, ಸ್ವಲ್ಪ ನೋಡಿಲ್ಲಿ, ಈ ಸರ ಅದೇ ಕಳ್ಳತನವಾದ ಸರಕ್ಕೆ ಹೋಲುತ್ತಿಲ್ವೇ? ಆ ಬೇವರ್ಸಿನ್ ಹಿಡಿರೋ. ಇವನೇ ಕಂಡ್ರೋ ಅಸಲಿ ಕಳ್ಳ, ಇವನೇನೆ. ಹಿಡಿ ಆ ಹರಿಯಾಣ ಹಿಡಿರೋ. ಅಯ್ಯೋ ಅಣ್ಣ, ದಯವಿಟ್ಟು ಬಿಟ್ಬಿಡಣ್ಣ, ನಾನು ಕಳ್ಳನಲ್ಲ ಅಣ್ಣ. ಈ ಸರಾನ ಮುಖಂಡ ಧರ್ಮಪಾಲರೇ ನನಗೆ ಉಡುಗೊರೆಯಾಗಿ ಕೊಟ್ಟಿದ್ದು. ನನ್ನ ಮೇಲೆ ಆಣೆಗೂ ನಾನು ಕಳ್ಳನಲ್ಲ ಅಣ್ಣ, ಹೊಡಿಬೇಡಿ ಅಣ್ಣ, ಅದು ಉಡುಗೊರೆ. ಅರೆ ಸುಳ್ಳು ಹೇಳ್ತಿದ್ದಾನೆ.